ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಮೊದಲನೇದಾಗಿ ನಾನು 2 ಡೇಸ್ ಬಿಫೋರ್ 2 ದಿನದ ಹಿಂದೆ ನಾನು ಫ್ಯಾಬ್ಯುಲೋ ಇಂಟೆನ್ಸ್ ಬೈ ಮೇಸನ್ ಅಲ್ಹಮ್ರಾ ಇದ್ರ ಬಗ್ಗೆ ನಾನು ಅನ್ಬಾಕ್ಸಿಂಗ್ ಮತ್ತೆ ಫಸ್ಟ್ ಇಂಪ್ರೆಷನ್ಸ್‌ನ ಕೊಟ್ಟಿದ್ದೆ. ನಾನು ಹೇಳಿದೆ ಇದ್ರದ್ದು ಡೀಟೇಲ್ಡ್ ರಿವ್ಯೂ ನಿಮ್ಗೆ ಬರುತ್ತೆ ಒಂದ್ 2 ದಿನ ಆದ್ಮೇಲೆ ಅಂತ. ಅದನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಏನಕ್ಕಪ್ಪ ನಾನು ಈ ಸೆಂಟ್‌ನ ಚೂಸ್ ಮಾಡಿದೆ ಅಂದ್ರೆ, ಸೊ ನೋಡಿ ಈ ಸೆಂಟಲ್ಲಿ ಬೋಲ್ಡ್‌ನೆಸ್ ಮತ್ತೆ ಲೆದರಿ ವುಡ್ ನನಗೆ ತುಂಬಾ ಸೆಳೆತ. ನಾನು ಜಾಸ್ತಿ ಸ್ವೀಟ್ ಫ್ರಾಗ್ರೆನ್ಸಸ್‌ನ ಲೈಕ್ ಮಾಡಲ್ಲ. ಲೈಕ್ ತುಂಬಾ ಸಿಟ್ರಸಿ ಆಗಿರ್ಬೋದು, ತುಂಬಾ ವೆನಿಲಾ ಆಗಿರ್ಬೋದು, ಮತ್ತೆ ಪೈನಾಪಲಿಶ್ ಆಗಿರ್ಬೋದು. ಇದು ತುಂಬಾ ಜಾಸ್ತಿ ಇರೋ ಫ್ರಾಗ್ರೆನ್ಸಸ್ ಅಂದ್ರೆ ಸ್ವೀಟ್ ಫ್ರಾಗ್ರೆನ್ಸಸ್‌ನ ನಾನು ಲೈಕ್ ಮಾಡಲ್ಲ. ಶುಗರಿ ಫ್ರಾಗ್ರೆನ್ಸಸ್‌ನ ನಾನು ಲೈಕ್ ಮಾಡಲ್ಲ. ನನಗೆ ತುಂಬಾ ಈ ತರ ಬೋಲ್ಡ್, ಮಸ್ಕ್ಯುಲೈನ್ ಮತ್ತೆ ಲೆದರಿ ಫ್ರಾಗ್ರೆನ್ಸಸ್ ನನಗೆ ತುಂಬಾ ಇಷ್ಟ. ಹಾಗಾಗಿ ಫ್ಯಾಬ್ಯುಲೋ ಇಂಟೆನ್ಸ್ ಮೇಸನ್ ಅಲಂಬ್ರಾನ ನಾನು ತುಂಬಾ ರಿವ್ಯೂಸ್, ತುಂಬಾ ನನ್ನ ಕಮ್ಯುನಿಟಿ, ನನ್ನ ಫ್ರೆಂಡ್ಸ್ ತುಂಬಾ ಹೇಳಿದ ಕಾರಣ ನಾನು ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ. ಬಟ್ ಇದಕ್ಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾ ನಿಮ್ಗೆ ಖಂಡಿತ ರಿವ್ಯೂನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ಇದ್ರ ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನ್ ತುಂಬಾ ಮಿನಿಮಲಿಕ್ ಆಗಿದೆ, ಸಿಂಪಲ್ ಆಗಿದೆ, ಬಟ್ ಎಲಿಗೆಂಟ್ ಆಗಿ ಕಾಣುತ್ತೆ ಅಲ್ವಾ? ಸೊ ಅದೇ ತಾನೇ ಎಲ್ರಿಗೂ ಬೇಕಾಗಿರೋದು. ತುಂಬಾ ಓವರ್ ಫ್ಲಾಶಿ ಡಿಸೈನ್ ತುಂಬಾ ಲೈಕ್ ಮಾಡಲ್ಲ. ಸಿಂಪಲ್ ಬಟ್ ಎಲಿಗೆಂಟ್ ಪ್ಯಾಕಿಂಗ್ ಅಲ್ಲಿ ಇದೆ. ಇದರದ್ದು ಡಿಸೈನ್ ಬಂದು ತುಂಬಾ ಸಿಂಪಲ್ ಬಟ್ ತುಂಬಾ ಸ್ಟರ್ಡಿ ಆಗಿದೆ. ಸೊ ಕಾರ್ಡ್ಬೋರ್ಡ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಮಿನಿಮಲಿಸ್ಟಿಕ್ ಮತ್ತೆ ತುಂಬಾ ಸ್ಟೈಲಿಶ್ ಸ್ಟರ್ಡಿ ಆಗಿದೆ. ಸೊ ಇದು ಪ್ರೆಸೆಂಟೇಷನ್ ಬಗ್ಗೆ. ಪ್ರೆಸೆಂಟೇಷನ್ ಅಲ್ಲಿ ನನಗೆ 7 ಔಟ್ ಆಫ್ 10 ನಾನು ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ಸೊ ಇನ್ನು ಬಾಟಲ್ ಫ್ರಾಗ್ರೆನ್ಸ್. ಬಾಟಲ್‌ನ ಒಂದು ಫ್ರಾಗ್ರೆನ್ಸ್ ಏನಿದೆ, ಬಾಟಲ್‌ನ ಡಿಸೈನ್ ಅನ್ನೋದು ಏನಿದೆ, ಇದು ತುಂಬಾ ಸ್ಲೀಕ್ ಇದೆ ಮತ್ತೆ ಮಿನಿಮಲ್ ಆಗಿದೆ ಅಲ್ವಾ? ತುಂಬಾ ಸ್ಲೀಕ್ ಅಂಡ್ ಮಿನಿಮಲ್ ಆಗಿದೆ. ಇದ್ರದ್ದು ಕ್ಯಾಪ್ ಬಂದು ತುಂಬಾ ಸಾಲಿಡ್ ಆಗಿದೆ. ಒಳ್ಳೆ ಅಟಮೈಸರ್ ಹಾಕಿದ್ದಾರೆ. ಸ್ಪ್ರೇ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಸ್ಪ್ರೇನೂ ಅಷ್ಟೇ ಒಳ್ಳೆ ಪ್ರೆಷರೈಸ್ಡ್ ಅಟಮೈಸರ್‌ನ ಇವರು ಹಾಕಿದ್ದಾರೆ. ಸೊ ಇದು ನಮ್ಗೆ ಏನ್ ಹೇಳುತ್ತೆ, ಕಂಪನಿ ಏನಿದೆ ಮೇಸನ್ ಅಲ್ಹಮ್ರಾ, ಇದು ಲತಾಫಾ ಅವರ ಕಂಪನಿ. ಸೊ ಲತಾಫಾದು ಒಂದು ಸಬ್ ಬ್ರ್ಯಾಂಡ್ ಮೇಸನ್ ಅಲ್ಹಮ್ರಾ ಆಗಿದೆ. ಸೊ ಇದು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಇವರು ಕ್ವಾಲಿಟಿ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಜ್ಯೂಸ್ ಕ್ವಾಲಿಟಿ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಜಾಸ್ತಿ ಬಾಟಲ್ ಡಿಸೈನ್ ಇದ್ರ ಮೇಲೆ ಫೋಕಸ್ ಮಾಡಲ್ಲ ಅನ್ನೋದನ್ನ ಹೇಳುತ್ತೆ. ಆಲ್ದೋ ಈ ಬಾಟಲ್ ಸಮೇತ ಇದನ್ನ ಕ್ಲೋನ್ ಮಾಡಲಾಗಿದೆ ಟಾಮ್ ಫೋರ್ಡ್ ಅವರ ಎಫ್ಯಾಬ್ಯುಲಸ್. ಆದ್ರೂ ಇವ್ರ ಪಾಡಿಗೆ ಏನೇನೋ ಮಾಡ್ಬೋದಾಗಿತ್ತು, ಬಟ್ ದೇ ಕಾನ್ಸಂಟ್ರೇಟೆಡ್ ಮೋರ್ ಆನ್ ದ ಜ್ಯೂಸ್ ಕ್ವಾಲಿಟಿ. ಓಕೆ. ಸೊ ನನ್ನ ಕಡೆಯಿಂದ ಇದು ಬಾಟಲ್ ಡಿಸೈನ್ ಮತ್ತೆ ಬಾಟಲ್ ಡಿಸೈನ್ಗೆ ನನ್ನ ಕಡೆಯಿಂದ ಮಾರ್ಕ್ಸ್ 8 ಇಂದ 8.5 ಔಟ್ ಆಫ್ 10. ಇನ್ನು ಸೆಂಟ್ ಪ್ರೊಫೈಲ್ ಬಗ್ಗೆ ನಾನು ಹೇಳೋದಾದ್ರೆ, ಸೊ ನೋಡಿ ಈ ಬಾಟಲ್, ಈ ಪರ್ಫಾರ್ಮೆನ್ಸ್ ಏನಿದೆ, ಈ ಪರ್ಫ್ಯೂಮ್ನ ಪರ್ಫಾರ್ಮೆನ್ಸ್ ಅನ್ನೋದು ಏನಿದೆ, ಇದು ತುಂಬಾ ಜೆಂಟಲ್ ಲೆವೆಂಡರ್ ಮತ್ತೆ ಕ್ಲಾರಿಸೇಜ್. ಇದು ನಿಮ್ಗೆ ಓಪನಿಂಗ್ ಅಲ್ಲೇ ತುಂಬಾ ಒಳ್ಳೆ ಸಿಕ್ಸ್ ಹೊಡೆಯೋ ತರ ನಿಮ್ಗೆ ಪರ್ಫಾರ್ಮ್ ಮಾಡುತ್ತೆ. ಈ ಲೆವೆಂಡರ್ದು ಏನ್ ನಿಮ್ಗೆ ಸ್ಮೆಲ್ ಇದೆ, ನಿಮ್ಗೆ ವಿರಾಟ್ ಕೊಹ್ಲಿ ಹೆಂಗ್ ಸಿಕ್ಸ್ ಹೊಡೆದ್ರೆ ಖುಷಿ ಆಗುತ್ತೋ ಅಷ್ಟು ಖುಷಿ ಆಗುತ್ತೆ ಅದ್ರದ ಒಂದು ಸ್ಮೆಲ್ ನಿಮ್ಮ ಆ, ಮೂಗಿನ ಬಾಗಿಲು ಬಡ್ದಾಗ, ನಿಮ್ಮ ನೋಸ್ ಹತ್ರ ಬಂದಾಗ ಅಷ್ಟು ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ. ಇದು ಟಾಪ್ ನೋಟ್ಸ್ ಆಯ್ತು, ಕ್ಲಾರಿಸೇಜ್ ಮತ್ತೆ ಲೆವೆಂಡರ್. ಅದೇ ತರ ಮಿಡಲ್ ನೋಟ್ಸ್ಗೆ ಬಂದ್ರೆ, ಮಿಡಲ್ ನೋಟ್ಸ್ ಅಲ್ಲಿ ನಿಮ್ಗೆ ಇದರಲ್ಲಿ ಸ್ವಲ್ಪ ಸ್ವೀಟಿಶ್ ವೆನಿಲಾ ಫ್ರಾಗ್ರೆನ್ಸ್ ಸಿಗುತ್ತೆ. ಸೊ ವೆನಿಲಾ ಜೊತೆಗೆ ನಿಮ್ಗೆ ಆಲ್ಮಂಡ್ ಕೂಡ ಒಂದು ಫ್ರಾಗ್ರೆನ್ಸ್, ನಟಿ ಫ್ರಾಗ್ರೆನ್ಸಸ್ ಸಿಗುತ್ತೆ. ಮತ್ತೆ ಸ್ವಲ್ಪ ಶುಗರಿ ಸೈಡು ಹೋಗುತ್ತೆ ಇದರಲ್ಲಿ ಮಿಡಲ್ ನೋಟ್ಸ್ ಅಲ್ಲಿ. ಸೊ ಮಿಡಲ್ ನೋಟ್ಸ್ ಡ್ರೈಡ್ ಆದಾಗ ಬೇಸ್ ನೋಟ್ಸ್ ಅನ್ನೋದು ಏನಿದೆ, ಸೊ ಬೇಸ್ ನೋಟ್ಸ್ ಅಲ್ಲಿ ನಿಮ್ಗೆ ಲೆದರಿ ಮತ್ತೆ ವೈಟ್ ವುಡ್, ಆಂಬರ್ ಮತ್ತೆ ಟೊಂಕಾ ಬೀನ್ ಇವೆಲ್ಲ ಎಮರ್ಜ್ ಆಗಿ ನಿಮ್ಗೆ ಒಳ್ಳೆ ಲೆದರಿ ವುಡ್ ನಿಮ್ಗೆ ಡ್ರೈ ಡೌನ್ ಅಲ್ಲಿ ಕೊಡುತ್ತೆ. ನಿಮ್ಮ ಬಟ್ಟೆ ಮೇಲೆ ಒಳ್ಳೆ ಲೆದರ್ ಬಟ್ಟೆ, ಲೆದರ್ ಜಾಕೆಟ್ ಹಾಕೊಂಡಿದ್ದೀರಾ ಅನ್ನೋ ಪರ್ಫಾರ್ಮೆನ್ಸ್ ನಿಮ್ಗೆ ಕೊಡುತ್ತೆ. ಸೊ ಖಂಡಿತ ಇದು ನಿಮ್ಗೆ ಸೆಂಟ್ ಪ್ರೊಫೈಲ್ ಅಲ್ಲಿ ಇದೊಂದು ಕಾಂಪ್ಲಿಮೆಂಟ್ ಗೆಟರ್. ಯಾರಾದ್ರೂ ನೀವು ನಿಮ್ಮ ಅಕ್ಕಪಕ್ಕದವರು ನಿಮ್ಮನ್ನ ಗುರುತಿಸ್ತಾರೆ, ಯಾವ್ದು ಗುರು ಸೆಂಟ್ ಹಾಕೊಂಡಿದ್ಯಾ ಅಂತ ಕೇಳ್ತಾರೆ, ಯಾವ ಸೆಂಟ್ ಇದು, ಯಾವ ಪರ್ಫ್ಯೂಮ್ ಇದು, ಎಲ್ಲಿ ತಗೊಂಡೆ ಅನ್ನೋದನ್ನ ಕೇಳ್ತಾರೆ. ಸೊ ಓವರ್ ಆಲ್ ಸೆಂಟ್ ಪ್ರೊಫೈಲ್ ನನ್ನ ಕಡೆಯಿಂದ 8 ಔಟ್ ಆಫ್ 10. ಇನ್ನು ನೆಕ್ಸ್ಟ್ ಲಾಂಗಿಟಿವಿಟಿ. ಸೊ ಲಾಂಗಿಟಿವಿಟಿಗೆ ಬಂದ್ರೆ, ಸೊ ಲಾಂಜಿವಿಟಿ ಬಂದ್ರೆ ಇದ್ರದ್ದು ಲಾಂಜಿವಿಟಿ ನಿಮ್ಗೆ ಬೀಸ್ ಪರ್ಫಾರ್ಮೆನ್ಸ್ ಅಂದ್ರೆ ನಿಮ್ಗೆ, ಸೊ ಫ್ಯಾಬ್ಯುಲೋ ಇಂಟೆನ್ಸ್ ನಿಮ್ಗೆ ಸ್ಕಿನ್ಸ್ ಮೇಲೆ ನಿಯರ್ಲಿ 3 to 4 ಅವರ್ಸ್. ಯಾವುದೇ ಕಾರಣಕ್ಕೂ ಸ್ಕಿನ್ಸ್ಗೆ ನೀವು ಹಾಕೋಬೇಡಿ. ಸೊ ಸ್ಕಿನ್ಸ್ ಮೇಲೆ ಪರ್ಫ್ಯೂಮ್ಸು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಆಮೇಲೆ ನಿಮ್ಮ ಸ್ಕಿನ್, ಒಬ್ಬೊಬ್ರು ಸ್ಕಿನ್ ಪರ್ಫ್ಯೂಮ್ಸ್ಗೆ ಅಲರ್ಜಿಕ್ ಆಗಿರುತ್ತೆ. ಅದರಿಂದ ದಯವಿಟ್ಟು ಸ್ಕಿನ್ ಮೇಲೆ ಹಾಕೋಬೇಡಿ. ಸೊ ಯಾವಾಗಲೂ ಹಾಕೊಂಡ್ರು ಬಟ್ಟೆ ಮೇಲೆ ಹಾಕೊಳ್ಳಿ. ಸೊ ಬಟ್ಟೆ ಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಹಾಕೊಳ್ಳಿ, ಬಟ್ ದೇರ್ ಆರ್ ಸರ್ಟನ್ ಪೊಸಿಷನ್ಸ್ ಟು ಸ್ಪ್ರೇ. ಶೋಲ್ಡರ್ಸ್, ಕಾಲರ್ಸ್, ಆರ್ಮ್ಪಿಟ್ ಕೆಳಗಡೆ ಮತ್ತೆ ಚೆಸ್ಟ್ ಅಂಡ್ ಸ್ಟಮಕ್ ಸರ್ಫೇಸ್. ಇಲ್ಲಿ ನಿಮಗೆ ಮಿನಿಮಮ್ 6ರಿಂದ 8 ಸ್ಪ್ರೇ ಮಿನಿಮಮ್ ನೀವು ಮಾಡ್ಕೊಳ್ಳೇಬೇಕು. 6ರಿಂದ 8 ಸ್ಪ್ರೇ ಮಾಡ್ಕೊಂಡಾಗ ಈ ಪರ್ಫ್ಯೂಮ್ನ ಆಟ, ಇದರ ಕಮಾಲ್ ನೀವು ನೋಡ್ಬೋದು. ಅದ್ಭುತವಾಗಿ ಪರ್ಫಾರ್ಮ್ ಮಾಡುತ್ತೀರಿ, ನೀವು ಯಾವುದೇ ರೀತಿಯಾದ ಡೌಟ್ ಬೇಡ.
ಏನಪ್ಪ ಅದು 35,000ದ್ದು ಫ್ರಾಗ್ರೆನ್ಸ್ ಇಷ್ಟು ₹1,500 ಸಿಗುತ್ತೆ, ಅದು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾ ಅಂದ್ರೆ ಹೌದು, ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಕೆಲವೊಬ್ರಿಗೆ ಈಗ ತುಂಬಾ ಚೆನ್ನಾಗಿ ಜಾಸ್ತಿ ಬರೋದೇ ಸಿಟ್ರಸ್ ಫ್ರಾಗ್ರೆನ್ಸ್ ಮತ್ತೆ ಸ್ವೀಟ್ ಫ್ರಾಗ್ರೆನ್ಸ್ ಆಗಿರೋದ್ರಿಂದ, ಈ ಮ್ಯಾಸ್ಕ್ಯುಲನ್ ಫ್ರಾಗ್ರೆನ್ಸ್ ತುಂಬಾ ಮೆಚೂರಿಶ್ ಆಗಿರೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಉಪಯೋಗಿಸಿದ್ರೆ ನೀವು ಇದಕ್ಕೆ ಅಡ್ಜಸ್ಟ್ ಆಗೋಗ್ತೀರಾ. ಆಮೇಲೆ ನೋಡಿ ಇದನ್ನ ಬಿಟ್ಟರೆ ನಿಮಗೆ ಬೇರೆದು ಒಂಥರ ಯು ಫೀಲ್ ವೆರಿ ಬ್ಯಾಡ್ ಅಬೌಟ್ ಸ್ವೀಟ್ ಫ್ರಾಗ್ರೆನ್ಸಸ್ ಮತ್ತೆ ಫ್ರೂಟ್ ಫ್ರಾಗ್ರೆನ್ಸಸ್ ಏನಿದೆ ಅದ್ರ ಬಗ್ಗೆ ತುಂಬಾ ನಿಮಗೆ ಬ್ಯಾಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇದು. ಸೊ ಬಟ್ಟೆ ಮೇಲೆ ನಿಮಗೆ ನಿಯರ್ಲಿ 6 ಅವರ್ಸ್ ಇದರ ಲಾಂಜಿವಿಟಿ ಇದೆ. ಪ್ರೊಜೆಕ್ಷನ್ಸ್ ನಿಮಗೆ 1ರಿಂದ 1.5 ಫೀಟ್, ಅದು ಕೂಡ 1 ಅವರ್ ನಿಮಗೆ ಪರ್ಫಾರ್ಮೆನ್ಸ್ ಸಿಗುತ್ತೆ. 1ರಿಂದ 1.5 ಫೀಟ್ 1 ಅವರ್ ನಿಮಗೆ ಇದರದ್ದು ಪ್ರೊಜೆಕ್ಷನ್ ಸಿಗುತ್ತೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇನ್ನು 6 ಅವರ್ಸ್ ನಿಮ್ಮ ಬಟ್ಟೆ ಮೇಲೆ ಇರುತ್ತೆ. ಸೊ ಓವರ್ ಆಲ್ ಇದರ ಲಾಂಜಿವಿಟಿಗೆ ನಾನು ಕೊಡ್ತಾ ಇದ್ದೀನಿ 7 ಔಟ್ ಆಫ್ 10. ಸೊ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಾಗಿತ್ತು. ಸೊ ಒಂದು ಬೀಸ್ಟ್ ಪರ್ಫಾರ್ಮರ್ ಅಂತ ಹೇಳ್ತಾರೆ. ಬಟ್ ನಾನು ಇನಿಷಿಯಲ್ ಆಗಿ ಹೇಳಿದೆ ಬೀಸ್ಟ್ ಪರ್ಫಾರ್ಮರ್ ಅಂತ. ಬಟ್ ಇನ್ ಟರ್ಮ್ಸ್ ಆಫ್ ದ ಕ್ವಾಲಿಟಿ ಆಫ್ ದ ಫ್ರೇಗ್ರೆನ್ಸ್ ಅದು ನಿಮ್ಗೆ ಯಾವಾಗ ಅದು ಹೊರಬಿರುತ್ತಲ್ಲ, ಅದರಲ್ಲಿ ಇದು ಬೀಸ್ಟ್ ಪರ್ಫಾರ್ಮೆಂಟ್. ಬಟ್ ಲಾಂಜಿವಿಟಿಲಿ ಸ್ವಲ್ಪ ಮಾಡರೇಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. 7 ಔಟ್ ಆಫ್ 10 ಇದೆ ಲಾಂಜಿವಿಟಿ. ಇದು ಇನ್ನು ಕಾಂಪ್ಲಿಮೆಂಟ್ ಫ್ಯಾಕ್ಟರ್. ಸೊ ಕಾಂಪ್ಲಿಮೆಂಟ್ ಫ್ಯಾಕ್ಟರ್ ಅಂತ ಏನಿದೆ, ಆ, ಇದು ನಿಮ್ಗೆ ಹೌದು ಕಾಂಪ್ಲಿಮೆಂಟ್ ಗೆಟರ್. ಯಾಕೆ ಅಂದ್ರೆ ಇದನ್ನ ಯಾರು ಅಪ್ರಿಶಿಯೇಟ್ ಮಾಡ್ತಾರೆ ಮೈನ್ ಆಗಿ ಅಂದ್ರೆ ತುಂಬಾ ಮೆಚೂರ್ ಮತ್ತೆ ರಿಫೈನ್ಡ್ ಸೆನ್ಸ್ ಪರ್ಫ್ಯೂಮ್ ಗೇಮ್ ಅಲ್ಲಿ ತುಂಬಾ ವರ್ಷದಿಂದ ಯಾರಿದ್ದಾರೆ, ಅಟ್ಲೀಸ್ಟ್ 1 or 2 ಇಯರ್ಸ್ ಇಂದ ಯಾರಿದ್ದಾರೆ ಅವರು ಈ ಸೆಂಟ್ ನ ಗಮನಿಸಿ ನಿಮ್ಗೆ ಕಾಂಪ್ಲಿಮೆಂಟ್ ಕೊಡೋದಂತೂ ಖಂಡಿತ. ಓಕೆ. ಸೊ ಇದು ನಿಮ್ಗೆ ಬೋತ್ ಯೂನಿಸೆಕ್ಸ್ ಪರ್ಫ್ಯೂಮ್. ಸೊ ಮೆನ್ ಅಂಡ್ ವುಮೆನ್ ಇಬ್ರು ನೀವು ಉಪಯೋಗಿಸ್ಕೋಬಹುದು. ಸೊ ಇದು ಹೆಡ್ ಟರ್ನರ? ಖಂಡಿತ ಅಲ್ಲ. ಹೆಡ್ ಟರ್ನರ್ ಅಂದ್ರೆ ಏನು? ನೀವು ಹಾಕೊಂಡು ತಿರುಗಿ ನಿಮ್ಮನ್ನ ನೋಡ್ತಾರಾ? ಯಾವ್ದು ಗುರು ಈ ಸ್ಮೆಲ್ನ ನೋಡಿ ಈ ಸ್ಮೆಲ್ನ ಗಮನಿಸಿ ನಿಮ್ಮನ್ನ ನೋಡ್ತಾರ? ಆ ಥರ ಸೆಂಟ್ ಏನಲ್ಲ. ಇಟ್ಸ್ ಎ ಮಾಡರೇಟ್ ಪರ್ಫಾರ್ಮರ್ ಇನ್ ಟರ್ಮ್ಸ್ ಆಫ್ ಲಾಂಜಿವಿಟಿ, ಬಟ್ ಬೀಸ್ಟ್ ಪರ್ಫಾರ್ಮರ್ ಇನ್ ಟರ್ಮ್ಸ್ ಆಫ್ ಓಪನಿಂಗ್. ಲೆವೆಂಡರ್ ಮತ್ತೆ ಕ್ಲಾರಿಸೈಸ್ ಏನಿದೆ ಇದು ಬೀಸ್ಟ್ ಪರ್ಫಾರ್ಮರ್. ಮತ್ತೆ ಡ್ರೈ ಡೌನ್ ಅಲ್ಲಿ ಏನಿದೆ ಅದ್ರದ್ದು ಲೆದರ್ ಪರ್ಫಾರ್ಮೆನ್ಸ್ ಇದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದರಲ್ಲೂ ಕೂಡ ಇದು ಬೀಸ್ಟ್ ಪರ್ಫಾರ್ಮರ್. ಸೊ ಕಾಂಪ್ಲಿಮೆಂಟ್ ಗೆಟರ್ ಅಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇದು 7 ಔಟ್ ಆಫ್ 10. ಓಕೆ. ಸೊ ಹೂ, ವೆನ್, ವೇರ್. ಸೊ ಹೂ ಅಂದ್ರೆ ಯಾರು ಯಾರು ಹಾಕೋಬಹುದು ಇದು? ಬೋತ್ ಮೆನ್ ಅಂಡ್ ವುಮೆನ್. ಯಾರು ಕನಿಷ್ಠ ಅಂದ್ರು 28ರಿಂದ 30 ವರ್ಷ ಈ ವರ್ಷದವರು ಹಾಕೋಬಹುದು. ಏಜ್ ವೈಸ್ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಮೆಚುರಿಶ್ ಆಗಿದೆ. ಇದು ಕಾಲೇಜ್ ಗೋಯಿಂಗ್ ಸೆಂಟ್ ಏನಲ್ಲ. ಸೊ ಪರ್ಫಾರ್ಮೆನ್ಸ್ ಇದ್ರದ್ದು ಕಾಲೇಜ್ ಗೋಯಿಂಗ್ ಪರ್ಫಾರ್ಮೆನ್ಸ್ ಏನೋ ಅಲ್ಲ. ಸೊ ಇದು ತುಂಬಾ ಮೆಚುರಿಶ್ ಸೆಂಟ್ ಆಗಿರೋದ್ರಿಂದ 28ರಿಂದ 32 ಅನ್ಕೊಳ್ಳಿ, ಆ ವಯಸ್ಸಿನವರು ಹಾಕೋಬಹುದು. ಸೊ ಯಾರಿಗಿಷ್ಟ ಆಗುತ್ತೆ ಮೈನ್ ಆಗಿ ಲೆದರ್ ಪರ್ಫಾರ್ಮೆನ್ಸ್ ಮತ್ತೆ ವುಡಿ ಫ್ರಾಗ್ರೆನ್ಸ್ ಯಾರಿಗಿಷ್ಟ ಆಗುತ್ತೆ ಅವರು ಈ ಸೆಂಟನ್ನು ಖರೀದಿ ಮಾಡ್ಬೋದು. ಸೊ ಯಾವಾಗ ಇದು ಫಾಲ್ ಮತ್ತೆ ವಿಂಟರ್. ಫಾಲ್ ಅಂದ್ರೆ ಏನು? ಮಳೆಗಾಲ ಅಥವಾ ವಿಂಟರ್, ಚಳಿಗಾಲದಲ್ಲಿ ನಿಮಗೆ ಇದು ತುಂಬಾ ಸೂಟ್ ಆಗುತ್ತೆ. ಖಂಡಿತ ಹಾಕೊಳ್ಳಿ. ಇದು ಒಳ್ಳೆ ಬಟ್ಟೆ ಮೇಲೆ ಚೆನ್ನಾಗಿ ಪರಿಮಳವನ್ನ ಬೀರುತ್ತೆ. ಯಾವಾಗ ಹಾಕೋಬೇಕು? ವೇರ್. ಸೊ ಒಂದು ಡೇಟ್ ನೈಟ್ಸ್ ಆಗಿರ್ಬೋದು, ಒಂದು ಫಾರ್ಮಲ್ ಈವೆಂಟ್ಸ್ ಆಗಿರ್ಬೋದು, ಕ್ಯಾಶುಯಲ್ ಗ್ಯಾದರಿಂಗ್ಸ್ ಆಗಿರ್ಬೋದು, ಅಥವಾ ಮನೇಲೆ ರಿಲ್ಯಾಕ್ಸಿಂಗ್ ಮಾಡಕ್ಕೆ ಒಬ್ಬೊಬ್ರು ಮನೇಲಿದ್ರು ಹಾಕೋತಾರೆ, ಯಾಕಂದ್ರೆ ಪರ್ಫ್ಯೂಮ್ನ ಅಷ್ಟು ಇಷ್ಟಪಡ್ತಾರೆ. ಎ ಸಿ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಲಿಟಲ್ ಬಿಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಯಾಕಂದ್ರೆ ಎವಾಪರೇಷನ್ ತುಂಬಾ ಬೇಗ ಆಗೋ ಕಾರಣ, ನಾನು ಹೇಳಿದೆ ಅಲ್ವಾ ನಿಮಗೆ 6 ಅವರ್ಸ್ ಪ್ರೊಜೆಕ್ಷನ್ ಅಷ್ಟೇ ಇರೋದು. ಆ ಕಾರಣ ನಿಮಗೆ ಎ ಸಿ ಎನ್ವಿರಾನ್ಮೆಂಟಲ್ಲಿ ಅಷ್ಟು ಸೂಟ್ ಆಗಲ್ಲ. ಇನ್ ಟರ್ಮ್ಸ್ ಆಫ್ ಡೇಟ್ ನೈಟ್, ಫಾರ್ಮಲ್ ಈವೆಂಟ್ಸ್, ಒಂದು ಕ್ಯಾಶುಯಲ್ ಈವೆಂಟ್ಸ್ ಏನಿದಾವೆ ಅದಕ್ಕೆಲ್ಲ ನೀವು ಈ ಸೆಂಟ್ನ ಹಾಕೊಂಡು ಹೋಗ್ಬೋದು. ಸೊ ಓವರ್ ಆಲ್ ರಿವ್ಯೂ ಬಂದು ಫ್ಯಾಬಿಲೋ ಇಂಟೆನ್ಸ್ ಬೈ ಮೇಸನ್ ಅಲ್ಹಮ್ರಾ ಇಸ್ ಅ ವಾರ್ಮ್, ಎಲಿಗೆಂಟ್ ಅಂಡ್ ಮಾಡೆಸ್ಟಿ ಇಂಟೆನ್ಸ್ ಫ್ರಾಗ್ರೆನ್ಸ್. ತುಂಬಾ ವಾರ್ಮ್ ಮತ್ತೆ ಎಲಿಗೆಂಟ್ ಆ ಥರ ಫ್ರಾಗ್ರೆನ್ಸ್ ಇದು. ಸೊ ಎಲ್ಲರಿಗೂ ಇಷ್ಟ ಆಗುತ್ತಾ? ಕಾಲೇಜ್ ಹೋಗೋ ಹುಡುಗರಿಗೆಲ್ಲ ಇಷ್ಟ ಆಗಲ್ಲ. ಸ್ವಲ್ಪ ಮೆಚೂರಿಶ್ ಆಫೀಸ್ ಗೋಯಿಂಗ್ ಹುಡುಗರು ಹುಡುಗಿರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಇದು ವೆಲ್ ಕ್ರಾಫ್ಟೆಡ್ ಒಂದು ಯೂನಿಸೆಕ್ಸ್ ಸೆಂಟ್. ಸೊ ಟೋಟಲ್ ಆಗಿ ನಾನು ಇದನ್ನ 8 ಔಟ್ ಆಫ್ 10 ಕೊಡ್ತೀನಿ ಇನ್ ಟರ್ಮ್ಸ್ ಆಫ್ ಆಲ್. ಸೊ ಈ ಪರ್ಫ್ಯೂಮ್ನ ಒಂದು ಡೀಟೈಲ್ ನಾನು ನಿಮ್ಮ ಕಣ್ಮುಂದೆ ನಿಮಗೆ ಈಗ ಹೇಳಿದ್ದೀನಿ. ಖಂಡಿತ ಈ ವಿಡಿಯೋನ ಫುಲ್ ನೋಡಿ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.